ಗಳ ಅಭಿವೃದ್ಧಿಗಾಗಿ ನಾವು ಈಗಾಗಲೇ ಮೊದಲ ವರ್ಷದಲ್ಲೇ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಪ್ರತಿ ತಿಂಗಳು ಶಿವಮೊಗ್ಗದ 3 ಗೋಶಾಲೆಗಳಿಗೆ ಮೇವು ಸರಬರಾಜಿನ ಮೇವಿನ ಬೆಳೆಗಾಗಿ 12 ಎಕರೆ ಬೆಳೆ ಯೋಜನೆ, ಅನೇಕ ಗೋವಿನ ಹಬ್ಬಗಳು, ಗೋಮಾತಾ ಜಾಗೃತ ಅಭಿಯಾನದಲ್ಲಿ 10,000ಕ್ಕೂ ಹೆಚ್ಚು ಮನೆಗಳನ್ನು ತೊಡಗಿಸಿಕೊಂಡಿದ್ದೇವೆ. ಪ್ರಸ್ತುತ ಈ ಪತ್ರಿಕಾಗೋಷ್ಠಿ ನಗರದ SPM ರಸ್ತೆಯಲ್ಲಿ ಮಾರಿಕಾಂಬಾ ದೇವಾಲಯದ ಬಳಿ ನಮ್ಮದೇ ಆದ ಕಚೇರಿಯನ್ನು ಇವಾಗ ಪ್ರಾರಂಭಿಸ್ತಾ ಇದ್ದೇವೆ. ಪ್ರಮುಖ ಗೋಶಾಲೆಗಳನ್ನು ಉತ್ಪನ್ನವನ್ನು ಖರೀದಿಸಿ ಇಲ್ಲಿ ಮಾರಾಟ ಮಾಡುವ ಯೋಜನೆ ಪ್ರಾರಂಭ ಆಗಲಿದೆ. ಗೋವರ್ಧನ ಎಂಟರ್ಪ್ರೈಸಸ್ ಎಂಬ ನಾಮಾಂಕಿತದಲ್ಲಿ ಈ ಯೋಜನೆ ರೂಪುಗೊಂಡಿದೆ. ಈಗ ಪ್ರಸ್ತುತ 100ಕ್ಕೂ ಹೆಚ್ಚು ರೀತಿಯ ಗೋ ಉತ್ಪನ್ನಗಳು ಉತ್ಪಾದನೆಯಾಗುತ್ತಿದೆ. ಇದನ್ನು ಜನಗಳಿಗೆ ಲಭ್ಯವಿರುವಂತೆ ಮಾಡುವುದೇ ಈ ಗೋ ಉತ್ಪಾದನಾ ಮಾರಾಟ ಕೇಂದ್ರದ ಉದ್ದೇಶ. ಬರಲಿರುವ ದಿನಗಳಲ್ಲಿ ಇದನ್ನು ಜನಗಳಿಗೆ ತಮ್ಮ ಹತ್ತಿರ ಸ್ಥಳಗಳಲ್ಲಿ ಸಿಗುವ ವ್ಯವಸ್ಥೆಯನ್ನು ಸಹ ಮಾಡ್ತೇವೆ. ಪ್ರಸ್ತುತ ಈ ಕೇಂದ್ರದಲ್ಲಿ ಕನ್ನೇರಿ ಗೋಶಾಲೆಯ ಉತ್ಪನ್ನಗಳು, ಯತ್ನಾಳ್ ಗೋಶಾಲೆಯ ಉತ್ಪನ್ನಗಳು, ರಾಮಚಂದ್ರಾಪುರದ ಗೋಶಾಲೆಯ ಉತ್ಪನ್ನಗಳು, ಸುರ್ಬಿ ಗೋಶಾಲೆಯ ಉತ್ಪನ್ನಗಳು ನಾಳೆ 22ನೇ ತಾರೀಕಿಂದ ದೊರೆಯುವಂತೆ ವ್ಯವಸ್ಥೆ ಆಗಿದೆ. 30ಕ್ಕೂ ಹೆಚ್ಚು ವಿವಿಧ ರೀತಿಯ ಗೋ ಉತ್ಪನ್ನಗಳು ಈಗ ಪ್ರಾರಂಭದಲ್ಲಿ ಅಲ್ಲಿ ಲಭ್ಯವಿದೆ. ಗೋವರ್ಧನ ಟ್ರಸ್ಟ್ನ ಕೇಂದ್ರ ಕಚೇರಿ ಮತ್ತು ಗೋವರ್ಧನ ಎಂಟರ್ಪ್ರೈಸಸ್ ಮಳಿಗೆ ದಿನಾಂಕ 22/6/2026 ಬೆಳಗ್ಗೆ 9:30ಕ್ಕೆ ಆದಿಚುಂಚನಗಿರಿ ಶಾಖಾ ಮಠದ ಪರಮಪೂಜ್ಯ ಶ್ರೀ ಶ್ರೀ ನಾದಾಮಯಾನಂದ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಹಾಗೂ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆಯಾಗಲಿದೆ. ಇದನ್ನು ಮಾಧ್ಯಮಗಳು ಪ್ರಚಾರಪಡಿಸಬೇಕು ಅಂತೇಳಿ ಕೋರ್ಕೊಳ್ತೇವೆ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅನೇಕ ಗೋಶಾಲೆಗಳ ಉತ್ಪಾದನೆಗಳನ್ನ ಏಕ ಕೇಂದ್ರದಲ್ಲಿ ದೊರೆಯುವಂತೆ ಮಾಡ್ತಕ್ಕಂಥದ್ದು ಈಗ ಉದ್ದೇಶ ಸಫಲತೆಗೆ. ಗೋವರ್ಧನ ಟ್ರಸ್ಟ್ನ ಪ್ರಮುಖ ಉದ್ದೇಶ ಪ್ರಾರಂಭದಲ್ಲೇ ಹೇಳಿದ್ವಿ ನಾವು, ಗೋಶಾಲೆಯನ್ನು ನಡೆಸ್ತಕ್ಕಂಥವ್ರು ಮತ್ತು ಗೋ ಸಾಕಾಣಿಕೆಯನ್ನು ಮಾಡ್ತಕ್ಕಂಥವ್ರ 2ನೇ ಹೆಜ್ಜೆಗೆ ನಾವು ಅವ್ರ ಜೊತೆ ಕೈ ಜೋಡಿಸ್ಬೇಕಾಗಿದೆ. ಅನೇಕ ಗೋಶಾಲೆಗಳಲ್ಲಿ ಗೋ ಉತ್ಪನ್ನಗಳು ಬರ್ತಾ ಇದೆ, ಆದರೆ ಅದನ್ನು ನಾವು ಸಾರ್ವಜನಿಕರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನದಲ್ಲಿ ಭಾಳ ಹಿನ್ನಡೆ ಇದೆ. ಈಗ ಅದನ್ನು ನಾವು ಈಗ ಪ್ರಾರಂಭ ಹಂತದಲ್ಲಿ SPM ರಸ್ತೆ ಕೇಂದ್ರ ಕಚೇರಿಯಲ್ಲಿ ಮಾಡ್ತಾ ಇದ್ದೀವಿ. ಬರ್ತಕ್ಕಂಥ ದಿನಗಳಲ್ಲಿ ಅದು ಹೋಮ್ ಡೆಲಿವರಿ ಇರ್ಬೋದು ಅಥವಾ ಇನ್ನೂ ಒಂದಿಷ್ಟು ನಗರದ ವಿವಿಧ ಭಾಗಗಳಲ್ಲಿ ಅದರ ಔಟ್ಲೆಟ್ಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಇರ್ಬೋದು, ಅದರ ಯೋಜನೆಗಳನ್ನು ತಲುಪಿಸ್ತಕ್ಕಂಥದ್ದು ಗಮನಿಸಿದಾಗ ಗೋ ಉತ್ಪನ್ನದ ಪ್ರಾಮುಖ್ಯತೆ ಬರ್ತಕ್ಕಂಥ ದಿನಗಳಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿ ಜಾರಿಯಾಗತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ನಾವು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗಿದೆ. ಇವತ್ತಿನ ತನಕ ಗೋ ಉತ್ಪನ್ನಗಳು ಅಂತ ಹೇಳಿದ್ರೆ ಗೋಶಾಲೆಯಿಂದ ಯಾಕೆ ಹೊರಗೆ ಬರ್ತಾ ಇರಲಿಲ್ಲ ಅಂದರೆ ಅದರ ಮಾರ್ಕೆಟಿಂಗ್ ಸ್ಟ್ರಾಟಜಿಲಿ ಅದರದ್ದು ಬೆಲೆ ಜಾಸ್ತಿ ಅಂತೇಳಿ, ಆ ಬೆಲೆಗಳ ಜೊತೆಗೆ ಅದರಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ಜನಗಳಿಗೆ ತಿಳಿಸ್ಬೇಕಾಗಿದೆ. ಅದನ್ನು ಮಾಡಿದಾಗ ಎಲ್ಲ ಪ್ರಾಡಕ್ಟ್ಸಲ್ಲೂ ಲೋ ಕಾಸ್ಟು ಇದೆ, ಹೈ ಕಾಸ್ಟು ಇದೆ. ಆದರೆ ಜನಗಳನ್ನು ನಾವು ಮೆಚ್ಚಿಸ್ತಕ್ಕಂಥ ರೀತಿಯಲ್ಲಿ ಗೋ ಉತ್ಪನ್ನಗಳ ಮಾರಾಟ ಜಾಸ್ತಿ ಆದರೆ ಗೋವಿನ ಶಾಲೆಗಳು ಸತ ಸ್ವಾವಲಂಬಿಯಾಗಿ ನಿಲ್ತಕ್ಕಂಥ ಒಂದು ಪರಿಪಾಠಕ್ಕೆ ಮಾರ್ಗ ಆಗತ್ತೆ. ಇವತ್ತು ಅದರ ಒಂದು ಅಂಕಿಅಂಶಗಳನ್ನು ನಾವು ಗಮನಿಸಿದಾಗ ನಾವು ಕನ್ನೇರಿ ಮಠದ್ದಾಗಲಿ, ರಾಮಚಂದ್ರಾಪುರ ಮಠದ್ದಾಗಲಿ, ಅಲ್ಲಿಯ ಪತಂಜಲಿದಾಗಲಿ ಉತ್ಪನ್ನಗಳನ್ನು ನಾವು ನೋಡಿದಾಗ, ಅದರ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ನೋಡಿದಾಗ ಪರಿಣಾಮಕಾರಿಯಾಗಿ ಈ ಪ್ರಪಂಚದಲ್ಲಿ ಗೋ ಉತ್ಪನ್ನಗಳನ್ನು ಪ್ರಮುಖ ಸಾಲಿಗೆ ತರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಗೋ ಉತ್ಪನ್ನಗಳ ಮಾರಾಟ ಏನಿದೆ ಇದರ ಅಂಕಿಅಂಶಗಳು ಮತ್ತು ಇದರ ಉದ್ದೇಶವನ್ನು ಯಾಕೆ ಇದನ್ನೇ ನೀವು ಬಳಸಬೇಕು ಅಂತಕ್ಕಂಥ ಒಂದು ಪ್ರಯತ್ನಕ್ಕೆ ಇವತ್ತು ನಾವು ಮುಂದಾಗಿದ್ದೀವಿ. ಪ್ರಾರಂಭದ ನಮ್ಮ 2ನೇ ಅಂಶ, ಮೊದಲನೇದು ಗೋಶಾಲೆಗಳಿಗೆ ನೆರವು, 2ನೇದು ಆಂಬ್ಯುಲೆನ್ಸ್, ಅಪಘಾತಕ್ಕೊಳಗಾದಂತಹ ಹಸುಗಳಿಗೆ ರಕ್ಷಣೆ ನೀಡ್ತಕ್ಕಂಥದ್ದು. ಇವೆರಡು ಈಗ ಪ್ರಮುಖ ಪ್ರಾರಂಭ ಆಗಿದೆ. ಈಗ 3ನೇದು ಈ ಗೋವಿನ ಉತ್ಪನ್ನಗಳ ಮಾರಾಟ ಕೇಂದ್ರ ಆಗಿದೆ. ಈ ಪ್ರಾರಂಭದ 22ನೇ ತಾರೀಕು ಕನ್ನೇರಿ ಮಠದ ವಿಭಾಗದವರು, ರಾಮಚಂದ್ರಾಪುರ ಮಠದ ವಿಭಾಗದವರು, ಯತ್ನಾಳ್ ವಿಭಾಗದವರು ಅವರು ಸತ ಉಪಸ್ಥಿತಿಯನ್ನು ನಮ್ಮ ಜೊತೆ ತೋರಿಸ್ತಾ ಇದ್ದಾರೆ. ಅವರ ಪ್ರಾಡಕ್ಟ್ಗಳನ್ನು ಜನಗಳಿಗೆ ಹೇಳ್ತಕ್ಕಂಥ ಪ್ರಯತ್ನಕ್ಕೂ ಸತ ಅವರು ಮುಂದಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಗೋ ಉತ್ಪನ್ನಗಳ ಒಂದು ಮಾರಾಟದ ಒಂದು ನಮ್ಮ ಪ್ರಯತ್ನಕ್ಕೆ ಮಾಧ್ಯಮಗಳು ಸಹ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಬೇಕು. ಮತ್ತು ಆಹ್ವಾನ ಪತ್ರಿಕೆಯನ್ನು ಈಗಾಗಲೇ ಅದಕ್ಕೆ ಲಗತ್ತಿಸಲಾಗಿದೆ.
22ನೇ ತಾರೀಕು ಸೋಮವಾರ ಏನು ಕಾರ್ಯಕ್ರಮ ನಡೆಯಲಿದೆ ಆ ಕಾರ್ಯಕ್ರಮದಲ್ಲಿ ತಾವು ಪ್ರಾಡಕ್ಟ್ಗಳನ್ನು ಸಹ ಖುದ್ದಾಗಿ ನೋಡ್ಬೋದು, ಮತ್ತು ಅದರಲ್ಲಿ ಪ್ರಾತ್ಯಕ್ಷಿಕವಾಗಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಕ್ಕಂಥ ಅವಕಾಶ ಇದೆ. ದಯಮಾಡಿ ಮಾಧ್ಯಮ ಮಿತ್ರರು ಅವತ್ತಿನ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಕೋರ್ಕೊಳ್ತೇನೆ.